ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲ ಭಗವದ್ಭಕ್ತರಿಗೂ ಆಚಾರ್ಯರ ಅಭಿಮಾನಿಗಳಿಗೂ ಯುಗಾದಿಯ ಅನೇಕ ನಮಸ್ಕಾರ ಪೂರ್ವಕ ಶುಭಾಶಯಗಳು. ಜೀವನ ಇದು ಯುದ್ಧ ಅಂತ ಎಲ್ಲರೂ ಹೋಲಿಸುವುದುಂಟು. ನಮಗೆ ಬೇಕಾದಂತಹ ಮನೋಕಾಮನೆಯ ಪೂರ್ತಿಗಾಗಿ ಏನೆಲ್ಲವನ್ನ ಮಾಡುತ್ತೇವೆ. ಪ್ರತಿಯೊಂದು ಜೀವನದೊಳಗೂ ಸಮುದ್ರದಷ್ಟು ಕಷ್ಟಗಳಿವೆ. ಅದಕ್ಕೆ ಸೇತುವೆಯನ್ನು ಕಟ್ಟಬೇಕಾಗಿದೆ. ಕಟ್ಟಿದ ಮೇಲೂ ಆ ಕಡೆಗೆ ಬೇಗ ಸೀತೆ ಸಿಗುತ್ತಾಳೆ ಅನ್ನುವಂತಹ, ಅರ್ಥಾತ್ ಬೇಗ ಮನೋಕಾಮನೆ ಪೂರ್ಣವಾಗ್ತದೆ ಅನ್ನುವಂತಹ ವಿಶ್ವಾಸವಿಲ್ಲ. ಸಾಕಷ್ಟು ರಾಕ್ಷಸರ ವಿಘ್ನವಿದೆ. ಅದೆಲ್ಲವನ್ನ ಎದುರಿಸುವಂತಹ ಒಂದು ಸಾಮರ್ಥ್ಯ ಎಲ್ಲರಲ್ಲಿ ಬೇಕಾಗಿದೆ. ಆ ಎಲ್ಲ ರಾಕ್ಷಸರನ್ನು ಎದುರಿಸುವಾಗ ಸಹಜವಾಗಿ ಸೋಲ್ತೇವೆ, ನಿಶ್ಚೇಷ್ಟರಾಗಿ ಬೀಳ್ತೇವೆ. ಬಿದ್ದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೆಬ್ಬಿಸಲಿಕ್ಕೊಂದು ಸಂಜೀವನ ಮುಖ್ಯಪ್ರಾಣನ ಅವಶ್ಯಕತೆಯೂ ಕೂಡ ಎಲ್ಲರಿಗೂ ಅಷ್ಟೇ ಇದೆ. ಅವರಿದ್ದರೂ, ಎಲ್ಲರೂ ಇದ್ದರೂ, ಏನಿದ್ದರೂ, ಎಲ್ಲ ಮಾಡಿದರೂ ಕೂಡ ಮತ್ತೆ ಸೋಲು, ಮತ್ತೆ ಅನೇಕ ಬಾಧೆಗಳು ಇವಾದಾಗ ಕರುಣಾಪೂರ್ಣವಾದಂತಹ ರಾಮದೇವರ ದೃಷ್ಟಿಯ ಅನಿವಾರ್ಯತೆ ಪ್ರತಿಯೊಬ್ಬರ ಜೀವನದಲ್ಲಿ ಇವತ್ತು ಮಡುಗಟ್ಟಿ ನಿಂತಿದೆ. ಯಾರಿಗೂ ಜೀವನದಲ್ಲಿ ಸುಖ, ನೆಮ್ಮದಿ ಇದು ಸರಳವಾಗಿ ಸಿಗುತ್ತಾ ಇಲ್ಲ. ಭಗವಂತನ ಕೃಪಾದೃಷ್ಟಿಯಿಂದ ದೂರವಾಗಿ, ವಿಮುಖರಾಗಿ, ನಮ್ಮ ಸ್ವಾರ್ಥದಲ್ಲಿ ಸ್ವಯಂ ಕೇಂದ್ರೀಕೃತ ಒಂದು ಜೀವನದಲ್ಲಿ ನಾವಿದ್ದದ್ದರಿಂದ ಪ್ರತಿಯೊಬ್ಬರಿಗೂ ಅನೇಕ ಕಷ್ಟಗಳು ಆಗ್ತಾ ಇವೆ. ಹಾಗಾಗಿ ಈ ಯುದ್ಧವನ್ನು ಗೆಲ್ಲುವುದಕ್ಕೆ, ಈ ಜೀವನದ ಯುದ್ಧದ ಸಾರ್ಥಕವಾದಂತಹ ಒಂದು ಜಯವನ್ನು ಸಾಧಿಸುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಭಗವಂತನ ಕರುಣಾದೃಷ್ಟಿ. ಸಂಜೀವನ ಔಷಧವೂ ಇಲ್ಲದಂತೆ ಒಂದು ಸಂದರ್ಭದಲ್ಲಿ ರಾಮದೇವರು ಕೇವಲ ಕಪಿಗಳೆಲ್ಲರನ್ನ ಕಣ್ಣಾಯಿಸಿ ನೋಡಿದ್ದಕ್ಕೆ ಅವರೆಲ್ಲರೂ ಕೂಡ ಪೂರ್ಣ ಮೊದಲಿನಂತೆ ಗಟ್ಟಿಯಾಗಿ ಎದ್ದು ಕುಳಿತರು ಅಂತ ರಾಮಾಯಣ ನಮಗೆ ತಿಳಿಸ್ತದೆ. ಹಾಗಾಗಿ ಆ ಕರುಣಾ ದೃಷ್ಟಿಯ ಒಂದು ಅಪೇಕ್ಷೆ ನಮ್ಮೆಲ್ಲರಿಗೂ ಇದೆ. ಅದು ಹೇಗೆ ನಮ್ಮನ್ನು ಪುನರುಜ್ಜೀವನಗೊಳಿಸ್ತದೆ ಅನ್ನುವುದನ್ನು ನಾವು ತಿಳಿಯಬೇಕಾಗಿದೆ. ಆ ಒಂದು ನಿಟ್ಟಿನೊಳಗೆ ಅನೇಕ ವರ್ಷಗಳಿಂದ ಪೂಜ್ಯ ಆಚಾರ್ಯರ ರಾಮಾಯಣದ ಒಂದು ಸೀರೀಸು ಈ ಯುಗಾದಿಯಿಂದ ರಾಮನವಮಿಯ ಸಂದರ್ಭದಲ್ಲಿ ಪ್ರತಿಯೊಂದು ವರ್ಷ ಒಂದು ಕಾಂಡದಂತೆ ನಡೆದಿದೆ. ಅದು ಈ ವರ್ಷ ಯುದ್ಧ ಕಾಂಡಕ್ಕೆ ಅದು ಬಂದು ನಿಂತಿದೆ. ಈ ಜೀವನದ ಯುದ್ಧದಲ್ಲಿ ರಾಮದೇವರ ಅನುಗ್ರಹವನ್ನು ಪ್ರಾರ್ಥಿಸಿ, ರಾಮದೇವರಿಂದ ನಮ್ಮೆಲ್ಲ ಶತ್ರುಗಳ ಬಾಧೆಯನ್ನು ತೊಲಗಿಸಿಕೊಂಡು ಮನೋ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಒದಗಿ ಬರುವಂತಹ ಒಂದು ವಿಶೇಷ ಪ್ರಸಂಗ ನಮ್ಮೆಲ್ಲರ ಮುಂದೆ ಇದೆ. ಅದಕ್ಕಾಗಿ ಯುದ್ಧಕಾಂಡದ ಪ್ರವಚನ ಇವತ್ತಿನಿಂದ ಆರಂಭವಾಗ್ತಾ ಇದೆ. ವಿಜಯಪುರದಲ್ಲೇ ಇರತಕ್ಕಂತಹ ಎಲ್ಲ ಜನರು ಕೂಡ ಪೂಜ್ಯ ಆಚಾರ್ಯರ ಮುಖದಿಂದ ರಾಮಾಯಣ ಕೇಳುವುದು ಇದು ಎಷ್ಟು ಆಹ್ಲಾದಕರ ಅಂತನ್ನುವುದನ್ನು ಜಗತ್ತಿಗೆ ನಾವು ಸಾರಿ ಹೇಳಬೇಕಾಗಿಲ್ಲ. ಹಾಗಾಗಿ ಈ ಸರ್ವಜ್ಞ ವಿಹಾರ ವಿದ್ಯಾಪೀಠಕ್ಕೆ ತಾವೆಲ್ಲರೂ ಸಾಯಂಕಾಲ ನಿತ್ಯ ಸಂಜೆ 6:30ಯಿಂದ ಪ್ರವಚನ ಕಾರ್ಯಕ್ರಮ ಇರುತ್ತದೆ. ಇವತ್ತು ಯುಗಾದಿಯ ವಿಶೇಷವಾದ ಪಂಚಾಂಗ ಶ್ರವಣವೂ ಕೂಡ ಸಾಯಂಕಾಲ 6:30ಗೆ ಸರ್ವಜ್ಞ ವಿಹಾರ ವಿದ್ಯಾಪೀಠದಲ್ಲಿ ಇರುತ್ತದೆ. ಪೂಜ್ಯ ಆಚಾರ್ಯರ ಈ ರಾಮಾಯಣದ ರಸಾಸ್ವಾದವನ್ನು ಮಾಡಲು ವಿಜಯಪುರದ ಎಲ್ಲ ಜನತೆ ನಿತ್ಯವೂ ವಿದ್ಯಾಪೀಠಕ್ಕೆ ಬರಬೇಕು. ಇದು ಪೂಜ್ಯ ಆಚಾರ್ಯರ ಆಗ್ರಹವೂ ಇದೆ, ಆದೇಶವೂ ಇದೆ. ಹಾಗಾಗಿ ನಾವೆಲ್ಲರೂ ಅದನ್ನು ಆಜ್ಞೆಯಂತೆ ಪಾಲಿಸೋಣ ಅಂತ ಮೊದಲಿಗೆ ತಿಳಿಸ್ತಾ, ಪರ ಊರಿನ ಜನರಿನ ಅನುಕೂಲಕ್ಕಾಗಿ ಈ ರಾಮಾಯಣದ ಪ್ರವಚನವನ್ನು ರೆಕಾರ್ಡ್ ಮಾಡಿ ಈ ಒಂದು ಸರ್ವಜ್ಞ ವಿಹಾರ ವಿದ್ಯಾಪೀಠದ ವಾಹಿನಿಯಲ್ಲಿ ಬಿಡಲಾಗ್ತದೆ. ನಿತ್ಯವೂ ತಪ್ಪದೆ ಪೂಜ್ಯ ಆಚಾರ್ಯರ ಸಂದೇಶವನ್ನು ಕೇಳಿ ಜೀವನದ ಯುದ್ಧದಲ್ಲಿ ರಾಮದೇವರ ಒಂದು ಪರಮಾನುಗ್ರಹವನ್ನು ಪಡೆದುಕೊಂಡು ಗೆಲ್ಲುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ತಿಳಿಸ್ತಾ, ಇಂದಿನಿಂದ ಸಾಯಂಕಾಲ 6:30ಗೆ ಪ್ರವಚನ ಪ್ರಾರಂಭವಾಗ್ತದೆ. ರೆಕಾರ್ಡ್ ಆದದ್ದು ಮುಂದೆ ಅಪ್ಲೋಡ್ ಆದಂತೆ ನಿಮಗೆಲ್ಲ ಅದು ನೋಟಿಫಿಕೇಷನ್ ಬರ್ತದೆ. ಯಾರಾದರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ.
ಹಾಗೂ ಲಿಂಕ್ಗಳನ್ನು ಕೂಡ ವಾಟ್ಸಾಪಿನಲ್ಲಿ ಕಳಿಸಲಾಗ್ತದೆ. ಅದೆಲ್ಲವನ್ನೂ ಎಲ್ಲರಿಗೂ ತಲುಪಿಸುವಂತಹ ಒಂದು ಕಾರ್ಯವನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಆಚಾರ್ಯರ ಎಲ್ಲ ಶಿಷ್ಯ ಅಭಿಮಾನಿ ವರ್ಗಕ್ಕೂ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.